ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಆರೋಗ್ಯಕರವಾದಂತಹ ಮತ್ತು ರುಚಿಕರವಾದಂತಹ ಬಾಜ್ರಾ ರೊಟ್ಟಿಯನ್ನು ಮಾಡುವ ವಿಧಾನ ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಬಾಜ್ರಾ ಅಂತ ಅಂದರೆ ಸಜ್ಜೆ ಅಂತ ಹೇಳ್ತೀವಿ, ಪರ್ಲ್ ಮಿಲೆಟ್ ಅಂತ ಹೇಳ್ತಾರೆ. ಅಂದರೆ ಸಜ್ಜೆ ರೊಟ್ಟಿಯನ್ನು ಮಾಡುವ ವಿಧಾನ ಹೇಗೆ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ನಾನಿಲ್ಲಿ 1 ಬೌಲಷ್ಟು ಸಜ್ಜೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಳಸ್ತಾ ಇರುವಂಥ ತರಕಾರಿ ಅಂತಂದರೆ ಸೋರೆಕಾಯಿನ, ತುರಿದಿರುವಂತಹ ಸೋರೆಕಾಯಿನ ಹಾಕ್ಕೊಂಡಿದ್ದೀನಿ. ನಂತರ ತುರಿದಿರುವಂತಹ ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಬೇಕಿದ್ದಲ್ಲಿ ಸಬ್ಸಿಗೆ ಸೊಪ್ಪನ್ನು ಸಹ ನಾವು ಹಾಕ್ಕೋಬೋದು. ಸ್ವಲ್ಪ ಪ್ರಮಾಣದಲ್ಲಿ ಶುಂಠಿಯನ್ನು ಸಹ ನಾನು ತುರಿದು ಹಾಕ್ಕೊಂಡಿದ್ದೀನಿ. ಎಳ್ಳನ್ನು ನಾನು ಡ್ರೈ ರೋಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಇಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಉಪಯೋಗಿಸಿದ್ದೀನಿ. ಬೇಕಿದ್ದಲ್ಲಿ ನೀವು ಹಸಿಮೆಣಸಿನ್ಕಾಯಿನ ಹಾಕ್ಕೋಬೋದು. ಹಸಿಮೆಣಸಿನ್ಕಾಯಿ ಬಾಯಿಗೆ ಸಿಕ್ಕಿದ್ರೆ ನನ್ನ ಮಕ್ಕಳು ತಿನ್ನೋದಿಲ್ಲ, ಮಕ್ಕಳು ಚಿಕ್ಕವರಿರೋದ್ರಿಂದ, ಆದ್ದರಿಂದ ನಾನು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ನಾನು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದಲ್ಲಿ ಅಜ್ವೈನು ಸಹ ಹಾಕ್ಕೊಳ್ಳಿ, ತುಂಬ ಒಳ್ಳೆಯದು, ತುಂಬ ರುಚಿಯಾಗೂ ಇರುತ್ತೆ ಕೂಡ. ಎಲ್ಲನೂ ಹಾಕ್ಕೊಂಡು ನಾವು ಹದವಾಗಿ ಕಲಿಸ್ಕೋಬೇಕು. ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಯಾಕಂದರೆ ಸೋರೆಕಾಯಲ್ಲಿ ನೀರಿನಂಶ ಇರುತ್ತೆ, ಆದ್ದರಿಂದ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ಈ ಹದವಾಗಿ ನಾವು ಕಲಿಸ್ಕೋಬೇಕು. ನಂತರ ನಾನಿಲ್ಲಿ ರೊಟ್ಟಿ ತಟ್ಟೋದಕ್ಕೆ ಬಟ್ಟೆಯನ್ನು ಬಳಸ್ತಾ ಇದ್ದೀನಿ. ಅಂದರೆ ಕಾಟನ್ ಬಟ್ಟೆಯನ್ನು ಒದ್ದೆ ಮಾಡಿ ಹಾಕ್ಕೊಂಡು ನಾನು ರೊಟ್ಟಿಯನ್ನು ತಟ್ಟೋಕ್ಕೆ ಬಳಸ್ತಾ ಇದ್ದೀನಿ. ಆದಷ್ಟು ತೆಳುವಾಗಿ ನಾವು ರೊಟ್ಟಿಯನ್ನು ತಟ್ಕೋಬೇಕು. ಈ ರೀತಿ ನಾವು ತೆಳುವಾಗಿ ತಟ್ಕೊಳ್ಳೋದ್ರಿಂದ ಏನಾಗುತ್ತೆ, ರೊಟ್ಟಿ ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ ನಾವು ಯಾವುದೇ ಪದಾರ್ಥನಾದರೂ ಚೆನ್ನಾಗಿ ಬೇಯಿಸಿ ನಾವು ತಿನ್ನಬೇಕು. ರೊಟ್ಟಿ ಚೆನ್ನಾಗಿ ಬೇಯುತ್ತೆ. ಆದ್ದರಿಂದ ಆದಷ್ಟು ತೆಳುವಾಗಿ ರೊಟ್ಟಿಯನ್ನು ತಟ್ಕೊಂಡು ರೊಟ್ಟಿಯನ್ನು ಮಾಡ್ಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ. ಸ್ನೇಹಿತರೆ, ಈ ಸಜ್ಜೆ ಹಿಟ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಂದರೆ ಅದರಲ್ಲಿ ಹೇರಳವಾಗಿ ಫೈಬರ್ ಅಂಶ ಆಗಿರ್ಬೋದು, ಪ್ರೋಟೀನ್ ಅಂಶ ಹೇರಳವಾಗಿ ಇರುತ್ತೆ. ಅದಲ್ಲದೆ ನಮಗೆ ಇದರಲ್ಲಿ ಒಳ್ಳೆಯ ಮಿನರಲ್ಸ್ ಕೂಡ ಸಿಗುತ್ತೆ. ಐರನ್ ಆಗಿರ್ಬೋದು, ಮೆಗ್ನೀಷಿಯಮ್ ಆಗಿರ್ಬೋದು. ಅದಲ್ಲದೆ ಕೂಡ ನಮಗೆ ನಮ್ಮ ದೇಹದ ಬ್ಲಡ್ ಶುಗರ್ ಲೆವೆಲ್ನ ಮ್ಯಾನೇಜ್ ಮಾಡುತ್ತೆ ಇದು. ಅಷ್ಟೇ ಅಲ್ಲದೆ ನಮ್ಮ ದೇಹದ LDL ಕೊಲೆಸ್ಟ್ರಾಲ್ ಲೆವೆಲ್ನ ರೆಡ್ಯೂಸ್ ಮಾಡುತ್ತೆ. ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ನ ರೆಡ್ಯೂಸ್ ಮಾಡುತ್ತೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಆದ್ದರಿಂದ ಈ ರೀತಿ ನಾವು ಆರೋಗ್ಯಕರವಾದಂತಹ ಮಿಲೆಟನ್ನು ಬಳಸ್ಕೊಂಡು ರೊಟ್ಟಿಯನ್ನು ಮಾಡಿಕೊಂಡು ನಾವು ಮನೆಯಲ್ಲಿ ಬಳಸ್ತಾ ಇದ್ದರೆ ನಮ್ಮ ಆರೋಗ್ಯನೂ ಕೂಡ ನಾವು ಕಾಪಾಡ್ಕೋಬೋದು. ಖಂಡಿತವಾಗ್ಲೂ ಈ ರೆಸಿಪಿಯನ್ನು ಟ್ರೈ ಮಾಡಿ, ತುಂಬ ರುಚಿಯಾಗಿ ಬರುತ್ತೆ. ಇದರಲ್ಲಿ ನಾವು ಬೇಕಿದ್ದಲ್ಲಿ ಇನ್ನೂ ಎಕ್ಸ್ಟ್ರಾ ತರಕಾರಿಗಳನ್ನು ಹಾಕ್ಕೋಬೋದು. ಅಂದರೆ ಗೆಡ್ಡೆಕೋಸನ್ನು ಹಾಕ್ಕೋಬೋದು, ಬೀಟ್ರೂಟನ್ನು ಸಹ ಹಾಕ್ಕೋಬೋದು, ಸೌತೆಕಾಯಿನೂ ಸಹ ನಾವು ಹಾಕ್ಕೋಬೋದು. ಖಂಡಿತವಾಗ್ಲೂ ಈ ರೆಸಿಪಿಯನ್ನು ಟ್ರೈ ಮಾಡಿ, ನಿಮಗೆ ಹೇಗೆ ಬಂತು ಅಂತ ಅಂದ್ಬಿಟ್ಟು ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಕೊನೆಯವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.